ಹಿಂದೂಗಳ ಜೊತೆ ವ್ಯವಹಾರ ಮಾಡಿದ್ರೆ ಪಾರದರ್ಶಕವಾಗಿ ವ್ಯಾಪಾರಗಳು ನಡಿಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ಉದ್ದೇಶ ಅನ್ನುವಂಥದ್ದು. ಅದೇ ವ್ಯಾಪಾರ ನಡಿಬೇಕು, ಸೆಕ್ಯೂರಿಟಿ ದೃಷ್ಟಿಯಿಂದ ಇರ್ಬೇಕಲ್ವಾ ಮೇಡಮ್. ನಾನು ಹೇಳಿಲ್ವಾ, ಪಾಸ್ಪೋರ್ಟೇ ಮಾಡಂಗಿಲ್ಲ ಇವ್ರು, ಬೇರೆ ದೇಶಕ್ಕೆ ಹೋಗಂಗಿಲ್ಲ. ಏನು ಉಮ್ರಾ ಹಜ್ ಎಲ್ಲ ಹೋಯ್ತಾರಲ್ಲ, ಅಲ್ಲಿ ಫೋಟೋ ತೆಗ್ಸೋದು ಆರಾಮ್ ಅಂತ ಹೇಳ್ತಾರೆ, ಬಾರಿ ಸ್ಟ್ರಿಕ್ಟ್ ಆಗಿ. ನಾನು ಪೂರ್ತಿ ಓದಿದ್ದೀನಿ ಕುರಾನ್, ಅದಕ್ಕೆ ಕೇಳ್ತಾ ಇದ್ದೀನಿ. ಆಯಾತಸ್ ಗಳಲ್ಲಿ ಬಾರಿ ಕ್ಲಿಯರ್ ಆಗಿ ಹೇಳ್ತಾರೆ, ಪಿಕ್ಚರ್ ತೆಗಿಯೋದು, ಪಿಕ್ಚರ್ ನೋಡೋದು, ಫಿಲಂ ನೋಡೋದೇ, ಟಿವಿ ನೋಡೋದೇ ಅಪರಾಧ. ಕಟ್ ಮಾಡ್ಬಿಡಿ, ಅವ್ರ ಕಣ್ಣನ್ನು ತೆಗೆದ್ಬಿಡಿ ಅಂತ ಹೇಳ್ತದೆ. ಸರಿಯಲ್ಲ, ಅವ್ರ ಕಣ್ಣು ಕಿತ್ತಾಕಿ ಅಂತ ತಿಳಿಸ್ಬಿಡ್ತಾರ ಇವರೆಲ್ಲ. ಮತ್ತೆ ಬರೀ ಈ ಅಪರಾಧ ಮಾಡಕ್ಕೆ ಬುರ್ಕ ಹಾಕೊಂಡು ಓಡಾಡೋಂಥದ್ದಲ್ಲ. ನಾವು ಯಾವುದೇ ಧರ್ಮದ ಆಧಾರವಾಗಿ ವ್ಯಾಪಾರನ ನೋಡ್ತಾ ಇಲ್ಲ, ನೋಡಬಾರ್ದು. ನಾವು ಈ ದೇಶದ ಕಾನೂನು ಸೆಕ್ಯೂರಿಟಿ ಏನಿರ್ತದೆ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ನಮ್ಗೆ ಯಾರು ಹಿಂದೂ ಮುಸ್ಲಿಮ್ಸು ಆ ರೀತಿ ಯಾರು ಇಲ್ಲ. ನಮ್ಗೆ ತುಂಬಾ ಜನ ಮುಸ್ಲಿಮ್ಸು ಕಸ್ಟಮರ್ಸ್ ಅವ್ರ ಯಾರು ಬುರ್ಕ ಹಾಕೊಂಡ್ ಬರಲ್ಲ, ಒರಿಜಿನಲ್ ಆಗಿ ಬರೋರು, ವ್ಯಾಪಾರ ಮಾಡೋರು. ಈ ತರ ಮಾಸ್ಕ್ ಹಾಕೊಂಡ್ ಬರೋದಾಗ್ಲಿ, ಬುರ್ಕಾ ಹಾಕೊಂಡ್ ಬರೋದಾಗ್ಲಿ, ಇದು ಬೇಕು ಅಂತ ಕಳ್ಳತನ ಮಾಡೋಕೆ ಹಿಂಗೆ ಒಂದೊಂದ್ಸಲಿ ವೇಷ ತೊಟ್ಟು ಬರ್ತಾರ ಅಂತ. ಹೌದು, ಅಲ್ಲಿಗೆ ಈಗ ಹೇಳ್ತೀನಿ ಕೇಳಿ. ಇವತ್ತು ಧಾರ್ಮಿಕ ಆಚರಣೆಗಳಿಗೆ ಹೊರತುಪಡಿಸಿ ಅಲ್ಲ ಮೇಡಮ್. ಈಗ ನೀವು ಏನು ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ವಂಶಜರ ಹೆಣ್ಣು ಮಕ್ಕಳೇ ಬುರ್ಕ ಹಾಕೊಳ್ಳಲ್ಲ. ಅಲ್ಲಿ ರಾಣಿ ಮಹಾರಾಜರು ಅವರೇ ಹಾಕಳ್ದೆ ಓಡಾಡ್ತವ್ರೆ, ನೋಡಲ್ವಾ ನಾವು? ಇವರೆಲ್ಲ ಇಲ್ಲಿ ಕನ್ವರ್ಟೆಡ್ ಮುಸ್ಲಿಮ್ಸ್, ಇವ್ರಿಗೆಲ್ಲ ಏನು ಅಂದ್ರೆ ಇಲ್ಲಿ ಕಾಲುಂಗ್ರ ಹಾಕತಾರೆ, ಹೂ ಮುಡ್ಕತಾರೆ, ಇವೆಲ್ಲ ಮಾಡ್ತಾರೆ, ಹಿಂದೂ ಕಲ್ಚರ್ ಅನುಸರಿಸ್ತಾರೆ. ಆಯ್ತಲ್ವಾ? ಅವ್ರಿಗೆಲ್ಲ ನೋಡಿ ಅವ್ರು ಮದುವೆ ಆಗಿರೋರೆಲ್ಲರೂ ಸುಮ್ಮನೆ ಇಲ್ದೇ ಇರೋದೆಲ್ಲ ಬೂಟಾಟಿಕೆ ಮಾಡ್ತಾರೆ. ರಾಜಕೀಯ ಕಾರಣಗಳಿಗಾಗಿ, ರಾಜಕೀಯಕ್ಕೋಸ್ಕರ ಆಮೇಲೆ ಕೆಲವೊಂದು ವಿನಾಯಿತಿ ಪಡಿಬೇಕು, ಕೆಲವೊಂದು ಕಾನೂನು ವಿರುದ್ಧ ಚಟುವಟಿಕೆ ನಡೆಸಬೇಕು ಅಂತ ಧರ್ಮನ ಮುಂದಕ್ಕೆ ತರ್ತಾರೆ. ಅದು ಹಿಂದೂ ತರ್ಲಿ, ಮುಸ್ಲಿಮಾನ್ ತರ್ಲಿ, ಕ್ರಿಶ್ಚಿಯನ್ ತರ್ಲಿ, ಸಿಖ್ ತರ್ಲಿ, ಅದು ಅಪರಾಧ. ಇದು ಸ್ಟ್ರಿಕ್ಟ್ ಆಗಿರ್ಬೇಕು. ಇವತ್ತು ವ್ಯಾಪಾರ ಅನ್ನೋದು ಬಾರಿ ಇಂಪಾರ್ಟೆಂಟ್. ಒಬ್ರು ಜೀವನ ಇರ್ತದೆ, ಒಂದು ಕುಟುಂಬ ಇರ್ತದೆ. ಅವ್ರ ಗತಿ ಏನಾಗ್ಬೇಕು? ಅಂಗಡಿ ಬಾಕ್ಲ ಹಾಕೊಂಡು ಹೋದ್ರೆ ಅವ್ನ್ ನಂಬಿರೋ ಕುಟುಂಬಗಳೇನಾಗ್ಬೇಕು? ಈ ನಿಟ್ಟಿನಲ್ಲಿ ನೋಡ್ಬೇಕಲ್ವಾ? ನೀವು ಧರ್ಮ ಒಪ್ಪಲ್ಲ ಅಂತಂದ್ರೆ ಬರ್ಬೇಡಿ ನೀವು. ಅಷ್ಟೇ ಹೇಳೋದು. ಇವಾಗ ಯಾರು ಇವಾಗ ನಾನು ಇವಾಗ ಫುಲ್ ಇದನ್ನ ಮಾಸ್ಕ್ ಹಾಕೊಂಡಿದ್ದೇನೆ, ಹೆಲ್ಮೆಟ್ ಹಾಕೊಂಡು ಒಂದ್ ಮುಸ್ಲಿಂ ಜ್ಯುವೆಲರಿ ಅಂಗಡಿಗೆ ಹೋದ್ರೆ ಅವ್ರು ಬಿಡ್ತಾರ ನಮ್ಮನ್ನ? ಇಲ್ಲೇ ಬೇಕಾದಷ್ಟೈತೆ ಶಿವಾಜಿನಗರದಲ್ಲಿ, ಬಿಡ್ತಾರ ಕೇಳಿ? ಫಸ್ಟ್ ತೆಗೆದ್ಬಿಟ್ಟು ಈಚೆ ಬಾ ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ರೀತಿ ಧರ್ಮವನ್ನ ಮುಂದೆ ತಂದು ಈ ತರ ಮಾಡುವಂತದ್ದು ಏನೈತೆ, ಸೊ ಇದು ಅಪರಾಧ, ಖಂಡನೀಯ. ಇದಕ್ಕೆ ಕೆಲವು ರಾಜಕೀಯ ಕಾರಣಗಳು 20 ವರ್ಷದಲ್ಲಿ ರಾಜ್ಯ ಆಳದವರು ಏನೇನೋ ಹಾಳು ಮಾಡಿಟ್ಟವ್ರೆ. ಎಲ್ಲಿ ಇಸ್ಲಾಂ ಹುಟ್ಟಿದ್ಯೋ ಆ ನೆಲದಲ್ಲೇ ಇಲ್ಲ. ಸರಿ, ಈಗ ಈ ವಿಚಾರವಾಗಿ ನೀವು ಒಕ್ಕೂಟದಿಂದ ಕ್ರಮಗಳನ್ನ ಕೈಗೊಳ್ತೀರಿ ಹಂಗಾದ್ರೆ? ಇನ್ಮೇಲೆ ಜನರಲ್ ಬಾಡಿ ಇವಾಗ ನಾವು ಎಲ್ಲ ಇವಾಗ ಬರೋಂಗಿಲ್ಲ ಅಂತ ನೀವೇ ಕಾಯ್ದೆ ಮಾಡ್ತೀರಾ? ಇನ್ಮೇಲೆ ರೂಲ್ ಮಾಡ್ತೀವಿ. ಇವಾಗ ಕಾಯ್ದೆ ಅನ್ನೋದಕ್ಕಿಂತ ಏನು ಗೊತ್ತಾ, ಸ್ಥಳೀಯವಾಗಿ ಒಂದೊಂದು ಅಂಗಡಿ ಒಳಗೆ ಇದು ಏನೋ ಸೆಕ್ಯೂರಿಟಿ ದೃಷ್ಟಿಯಿಂದ, ರಕ್ಷಣೆ ದೃಷ್ಟಿಯಿಂದ ಅವರು CCTV ಹಾಕೋದು, ಬೇರೊಂದು ಕೆಲವು ಕ್ರಮ ತಗೊಳ್ಳುವಂಥದ್ದು. ಆರ್ಟಿಕಲ್ 19 ಪ್ರಕಾರ, ಸಂವಿಧಾನದ 19ನೇ ಅನುಚ್ಛೇದದ ಪ್ರಕಾರ ವ್ಯಾಪಾರಿಗಳ ಹಕ್ಕು, ಆ ಹಕ್ಕನ್ನ ಚಲಾಯಿಸ್ತೀವಿ. ಇವಾಗ ನಾನು ಒಬ್ಬನೇ ನಿರ್ಧಾರ ತಗೊಳಕ್ಕಾಗಲ್ಲ, ಅದು ಜನರಲ್ ಬಾಡಿಲಿ ತೀರ್ಮಾನ ಆಗುತ್ತೆ. ಜನರಲ್ ಬಾಡಿಲಿ ಅದು ಒಂದು ಸಬ್ಜೆಕ್ಟ್ ಇದೆ. ಆ ಜನರಲ್ ಬಾಡಿಲಿ ಆ ಸಬ್ಜೆಕ್ಟ್ ಪಾಸ್ ಆಗ್ತದೆ. ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತವ್ರೆ, ಯಾರು ಆಗಿರ್ಲಿ. ನಮ್ಗೆ ಧರ್ಮ ಗಿರ್ಮ ಬೇಡ, ಅಂಗಡಿಲಿ ಹೆಣ್ಮಕ್ಳು ಗಂಡ್ ಮಕ್ಳು ಮುಖ ನೀಟಾಗಿ ಕಾಣ್ಬೇಕು, ಆಧಾರ್ ಕಾರ್ಡ್ ತರಬೇಕು, ಆಯ್ತಾ? ಅಂತವ್ರು ಇದ್ದಾಗ, ಯಾಕೆಂದ್ರೆ ಕೆಲವ್ರು ಏರಿಯಾ ಅಲ್ದೇ ಇರೋರು ಏರಿಯಾದ ಸಿಟಿಗಳಲ್ಲಿ ಒಂಥರ, ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಯಾವ್ದೋ ಊರ್ನವ್ರು ಅವ್ರವರೆಲ್ಲ ಅಂಗಡಿ ಇದ್ದವರು ಇಲ್ಲಿ ಬಂದಿರ್ತಾರೆ. ಸೊ ಅಂತ ಸಂದರ್ಭಗಳಲ್ಲಿ ನಾವು ID ಕಾರ್ಡ್ಗಳನ್ನು ಚೆಕ್ ಮಾಡುವಂತ ವ್ಯವಸ್ಥೆಯನ್ನ ಅಳವಡಿಸ್ಕೋಬೇಕು ಅಂತ ಇದೀವಿ. ಓಕೆ ಸರ್, ಥ್ಯಾಂಕ್ ಯು. ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.